ಎಲ್ರಿಗೂ ನಮಸ್ಕಾರ. ಗೌರ್ಮೆಂಟ್ ಎಂಪ್ಲಾಯೀಸ್ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ. ಇಲ್ಲಿ ಸರ್ಕಾರಕ್ಕೆ ಸವಾಲು ಏನಾಗುತ್ತೆ ಅನ್ನೋದು ನೋಡೋದಾದ್ರೆ, ಕರ್ನಾಟಕದ ಸರ್ಕಾರಿ ನೌಕರರು ಪ್ರಮುಖ ಬೇಡಿಕೆಯಾದ ಹಳೆ ಪಿಂಚಣಿ ಯೋಜನೆ OPS ನ ಮರು ಜಾರಿಗೊಳಿಸಬೇಕು. ಹೊಸ ಪಿಂಚಣಿ ಯೋಜನೆ ಅಂದ್ರೆ NPS ಏನಿದೆ ಅದನ್ನ ರದ್ದುಗೊಳಿಸಬೇಕು ಎಂದು ಸರ್ಕಾರದ ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾರು? ಈ ಒಂದು ಸರ್ಕಾರಿ ನೌಕರರು. ಈ ಕುರಿತು ಸರ್ಕಾರ ಗಮನ ಸೆಳೆಯಲು ಫೆಬ್ರವರಿ 7ರಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಲಾಗುತ್ತದೆ ಎಂದು ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರ NPS ಸಂಘ ಘೋಷಣೆ ಮಾಡಿದೆ. ಅಂದ್ರೆ ಫೆಬ್ರವರಿ 7ಕ್ಕೆ ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ನಡೆಸ್ತೀವಿ ಅಂತ ಹೇಳಲಾಗ್ತಿದೆ. ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ NPS ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಲಾಗುತ್ತದೆ ಎಂದು ಭರವಸೆ ನೀಡಿತ್ತು. ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಈ ಒಂದು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಕೆಲವೊಂದು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿತ್ತು. ಯಾವ್ಯಾವುದು? ನಾವು ಉಚಿತ ಬಸ್ನ ಪ್ರೊವೈಡ್ ಮಾಡ್ತೀವಿ ಜನಕ್ಕೆ, ಅಂದ್ರೆ ಲೇಡೀಸ್ಗೆ. ಇನ್ನೊಂದು ಏನಾಗಿತ್ತು, 2,000 ರೂಪಾಯಿ ಈ ಒಂದು ಲೇಡೀಸ್ಗೆಲ್ಲ ಪ್ರತಿ ಮಂತ್ ನಾವು 2,000 ರೂಪಾಯಿ ಕೊಡ್ತೀವಿ, ಗೃಹಲಕ್ಷ್ಮಿ ಯೋಜನೆ. ಅದೇ ರೀತಿ ಈ ಒಂದು NPS ನ ರದ್ದುಗೊಳಿಸಿ OPS ನ ಮರು ಜಾರಿಗೊಳಿಸಲಾಗುತ್ತದೆ ಒಂದು ಪ್ರಣಾಳಿಕೆಯಲ್ಲಿ ಒಂದು ಭರವಸೆಯನ್ನು ನೀಡಿತ್ತು. ಆದರೆ ಇನ್ನೂ ಈ ಭರವಸೆ ಈಡೇರಿಕೆ ಮಾಡಿಲ್ಲ. ಯಾಕಂದ್ರೆ ಇದನ್ನೇನಾದ್ರೂ ಜಾರಿಗೊಳಿಸಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಒಂದು ಹೊಡೆತ ಬೀಳುತ್ತೆ. ಇನ್ನೊಂದು ಮುಂದುವರೆದ ಭಾಗ ನೋಡೋದಾದ್ರೆ, 2025-26ನೇ ಬಜೆಟ್ನಲ್ಲಿ ಈ ಕುರಿತು ಘೋಷಣೆ ಮಾಡದಿದ್ದರೆ ಹೋರಾಟ ನಡೆಸುವುದು ಅನಿವಾರ್ಯ ಎಂದು ಕೂಡ ಸರ್ಕಾರಿ ನೌಕರರು ಹೇಳ್ತಿದ್ದಾರೆ. ಇನ್ನ ನಾನು ಅವಾಗಲೇ ಹೇಳಿದಂಗೆ 5 ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿ ಕಾರ್ಯರೂಪಕ್ಕೆ ತಂದಿರುವ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ನೌಕರರಿಗೆ ನೀಡಿದ OPS ಮರುಸ್ಥಾಪನೆ ಭರವಸೆಯನ್ನು ಈಡೇರಿಸಬೇಕಿದೆ. ಇದು ಸರ್ಕಾರಕ್ಕೆ ಆರ್ಥಿಕ ಸವಾಲನ್ನು ತಂದೊಡ್ಡಿದೆ. ನಾನು ಹೇಳಿದ್ನಲ್ಲ, ಇಲ್ಲೇನಾಗುತ್ತೆ, ಅವ್ರಿಗೇನಾಗುತ್ತೆ, ಬಜೆಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸರ್ಕಾರಕ್ಕೆ ಒಂದು ಒತ್ತಡ ಆದ್ರೆ, ಏನಾದ್ರೂ ಇದನ್ನ ಜಾರಿಗೊಳಿಸಬೇಕು ಅನ್ನೋ ಒತ್ತಡ ಆದ್ರೆ, ಇನ್ ಕೇಸ್ ಜಾರಿಗೊಳಿಸಿದ್ರೆ ಇವ್ರಿಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಒಂದು ಆರ್ಥಿಕ ಸವಾಲನ್ನು ತಂದೊಡ್ಡಿದೆ ಎಂಬ ಮಾಹಿತಿ ಇದೆ. OPS ಮರು ಜಾರಿ ಘೋಷಣೆ ಮಾಡಿದರೆ 4 ಪಟ್ಟು ಹೆಚ್ಚುವರಿ ಅನುದಾನ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ. ನಾನು ಅವಾಗಲೇ ಹೇಳಿದಂಗೆ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತೆ. ಇನ್ನ 2025-26ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ತಯಾರಿಯಲ್ಲಿರುವ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ OPS ಮರು ಜಾರಿ ಪ್ರಮುಖ ಸವಾಲಾಗಿದೆ. ಇವಾಗ ಜಾರಿ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತೆ. ಅಂದ್ರೆ ತುಂಬಾ ಹಣ ಇಲ್ಲೇ ಬೇಕಾಗತ್ತೆ ಪರ್ಸೆಂಟೇಜ್ ಆಫ್ ಮನಿ. ಇನ್ನೊಂದು, ಜಾರಿಗೊಳಿಸಿಲ್ಲ ಅಂದ್ರೆ ಈ ಒಂದು ಧರಣಿ ಹೀಗೆ ಮುಂದುವರಿತಾ ಇದೆ. ಹೇಳಿದ್ರಲ್ಲ, ಫೆಬ್ರವರಿ 7ರಂದು ನಾವು ಧರಣಿ ಮಾಡ್ತೀವಿ ಅಂತ. ಸೊ ಈಗ ತನ್ನ ವರದಿಯಲ್ಲಿ ಸರ್ಕಾರ OPS ವ್ಯವಸ್ಥೆಗೆ ಮರಳಿದರೆ ಆರ್ಥಿಕ ವೆಚ್ಚ 4.5ರಷ್ಟು ಹೆಚ್ಚಾಗಲಿದೆ ಅಂತ ಕೂಡ ಹೇಳಿದೆ. ಇನ್ನು ವಿವಿಧ ರಾಜ್ಯಗಳು OPSಗೆ ಮರಳಲು ಪ್ರಯತ್ನ ನಡೆಸುತ್ತವೆ. ಇಂತಹ ಪ್ರಯತ್ನ ಮಾಡಿದರೆ ದೀರ್ಘಾವಧಿಯಲ್ಲಿ ರಾಜ್ಯಗಳ ಆರ್ಥಿಕ ಸ್ಥಿತಿಗಳ ಮೇಲೆ ಪರಿಣಾಮ ಬೀರಲಿದೆ ಎಂದು ಈಗಾಗಲೇ RBI ಎಚ್ಚರಿಕೆ ನೀಡಿದೆ. ಯಾವೆಲ್ಲ ರಾಜ್ಯಗಳು ಈ ಒಂದು OPS ಜಾರಿಗೆ ನಾವು ತರ್ತೀವಿ, ಈಗೆಲ್ಲ ಏನೋ ಒಂದು ಎಲೆಕ್ಷನ್ ಇದಕ್ಕೋಸ್ಕರ ಈ ತರ ಮಾಡಿದ್ರೆ ಈ ಒಂದು ಪರಿಣಾಮ ಬೀರುತ್ತೆ ಅಂತ RBI ಆಲ್ರೆಡಿ ಎಚ್ಚರಿಕೆ ನೀಡಿದೆ. ಇದಾದ್ದರಿಂದ ಅಭಿವೃದ್ಧಿ ಕಾರ್ಯಗಳು, ಕಲ್ಯಾಣ ಕಾರ್ಯಕ್ರಮಗಳಿಗೆ ಮಾಡುವ ವೆಚ್ಚ ಕಡಿತವಾಗಿದೆ ಎಂದು ಅಂದಾಜಿಸಲಾಗಿದೆ. ಸೊ ನಿಮ್ಗೆ ಏನಾದ್ರೂ ಈ ತರ ಏನಾದ್ರೂ ನಿಮ್ಗೆ ಈ OPS ನ ಜಾರಿಗೊಳಿಸಿದ್ರೆ NPS ನ ಕ್ಯಾನ್ಸಲ್ ಮಾಡಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ನೀವು ನೋಡಬಹುದು. ಸೊ ಉಚಿತ ಬಸ್ ಕೊಟ್ಟಿರ್ಬೋದು, ಅಥವಾ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು. ಈ ಒಂದು ಯೋಜನೆಗಳಿಂದ ನಿಮ್ಗೆ ಏನಾದ್ರೂ ಅನ್ನಿಸ್ತಾ ಇದೆಯಾ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಅಂತ? ಸೊ ಈ ತರ ಈ ಹಣ ಈ ಒಂದು ಪರ್ಟಿಕ್ಯುಲರ್ ಫ್ರೀ ಆಗಿ ನಾವೇನಾದ್ರೂ ಕೊಡೋಕೆ ಹೋದ್ರೆ ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಅವ್ರು ಏನ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಯಾಕಂದ್ರೆ ಅವರು ಒಂದು ಹಣಕಾಸಿನ ತೊಂದರೆ ಆಗುತ್ತೆ ಅಲ್ವಾ, ಫೈನಾನ್ಷಿಯಲಿ ಅವ್ರಿಗೆ ಕೂಡ ಆರ್ಥಿಕವಾಗಿ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಕೆಲವರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಸ್ಯಾಲ್ರಿ ಕೊಡಬೇಕು, ಎಲ್ಲಾ ಒಂದು ನೌಕರನ್ನ ನೋಡ್ಕೊಂಡು ಸ್ಯಾಲ್ರಿ ಕೊಡಬೇಕು, ಕೆಲವೊಂದು ಸ್ಕೀಮ್ ಇರುತ್ತೆ. ಎಲ್ಲಾ ಸ್ಕೀಮ್ಗೂ ಕೊಡಬೇಕು. ಸೊ ಈ ತರ ಆದಾಗ ಏನಾದ್ರೆ ಆರ್ಥಿಕ ಬಿಕ್ಕಟ್ಟು, ಒಂದು ಆರ್ಥಿಕವಾಗಿ ಈ ಸರ್ಕಾರ ನಡೆಸೋದಕ್ಕೆ ಹೊರೆ ಆಗುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ RBI ಆಲ್ರೆಡಿ ಇದ್ರ ಬಗ್ಗೆ ಇದನ್ನ ಏನಾದ್ರೂ ನೀವು ಜಾರಿಗೆ ತಂದ್ರೆ ಈ ತರ ತೊಂದರೆ ಆಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು 2024-25ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ 80,434 ಕೋಟಿ ರು ಹಾಗೂ 32,355 ಕೋಟಿ ರು ಪಿಂಚಣಿ ವೆಚ್ಚ ಮಾಡಿದೆ. OPS ಮರು ಜಾರಿಗೊಳಿಸಿದರೆ ಪಿಂಚಣಿ ಮೇಲೆ ಮಾಡುವ ವೆಚ್ಚ ಅಧಿಕವಾಗಲಿದೆ ಎಂದು ನಿರೀಕ್ಷೆ ಕೂಡ ಮಾಡಲಾಗಿದೆ. ಈಗಾಗಲೇ 7ನೇ ವೇತನ ಆಯೋಗದ ವರದಿ ಜಾರಿಗೊಳಿಸಿರುವ ಕರ್ನಾಟಕ ಸರ್ಕಾರ ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಕುರಿತು ಇನ್ನೂ ಅಂತಿಮ ತೀರ್ಮಾನ ಕೈಗೊಂಡಿಲ್ಲ. ಯಾವುದೇ ರೀತಿಯ ಒಂದು ಅಂತಿಮ ತೀರ್ಮಾನ ಕೈಗೊಂಡಿಲ್ಲ.
ಬಟ್ ಇವರು ಸರ್ಕಾರಿ ನೌಕರರು ಏನ್ ಮಾಡ್ತಿದ್ದಾರೆ ಅದನ್ನ ತರಬೇಕು ಅಂತ ನೋಡ್ತಾ ಇದ್ದಾರೆ. ಸೊ ವಿವಿಧ ರಾಜ್ಯಗಳ ಸರ್ಕಾರಗಳು ಈಗಾಗಲೇ ಹೊಸ ಪಿಂಚಣಿ ಯೋಜನೆಯಿಂದ ಹಳೆ ಪಿಂಚಣಿ ಯೋಜನೆಗೆ ವಾಪಸ್ ಆಗಿವೆ ಕೆಲವೊಂದು ರಾಜ್ಯಗಳು. ಈ ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಕೆ ಮಾಡಲು ಕರ್ನಾಟಕ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ. ಒಂದು ಸಮಿತಿ ರಚನೆ ಮಾಡಿ ಯಾವ ರಾಜ್ಯದಲ್ಲಿ ಈ ಒಂದು OPS ಗೆ ಮರು ಬಂದಿದೆ ಅಂದ್ರೆ ವಾಪಸ್ ಆಗಿದೆ ಅದರಲ್ಲಿ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು, ವರದಿ ಕೊಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಸಮಿತಿಗೆ ವರದಿ ನೀಡಲು ಕಾಲಮಿತಿ ನಿಗದಿ ಮಾಡಿಲ್ಲ. ಅಂದ್ರೆ ಇಂಥ ಟೈಮಲ್ಲೇ ಕೊಡಬೇಕು ಅಂತ ಏನು ಕಾಲಮಿತಿ ಕೊಟ್ಟಿಲ್ಲ. ಆದ್ದರಿಂದ ಸರ್ಕಾರ ಯಾವ ಸಮಿತಿ ವರದಿ ಸ್ವೀಕಾರ ಯಾವಾಗ ಮಾಡುತ್ತೆ ಎಂದು ಇನ್ನು ಯಾವುದು ಕೂಡ ಕನ್ಫರ್ಮೇಶನ್ ಇಲ್ಲ, ಅದು ನಿಗೂಢವಾಗಿ ಉಳ್ಕೊಂಡಿದೆ. ಇನ್ನು 2024 ಡಿಸೆಂಬರ್ನಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಿತು. ಆಗ OPS ಮರುಜಾರಿ ಕುರಿತು ಸದಸ್ಯರು ಸರ್ಕಾರವನ್ನು ಪ್ರಶ್ನೆ ಮಾಡಿದರು. ಅವಾಗ ಮುಖ್ಯಮಂತ್ರಿ ಏನ್ ಹೇಳಿದ್ರು, ಈ ಪ್ರಶ್ನೆಗೆ ಅವರು ಕೂಡ ಉತ್ತರ ನೀಡಿದ್ರು. ನಾವೇನಂತ NPS ಬದಲು OPS ಮರುಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಪರಿಶೀಲಿಸಲು ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ 11-12-2018 ಮತ್ತು ದಿನಾಂಕ 1-3-2023 ಸರ್ಕಾರಿ ಅನ್ವಯಗಳ ಓಕೆನಾ ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಆ ಸಮಿತಿ 16-8-2024 ಪುನರ್ರಚಿಸಿ ಆದೇಶಿಸಲಾಗಿದೆ. ಈಗಾಗಲೇ 2 ಸಭೆಗಳನ್ನು ನಡೆಸಿ ಅಲ್ಲದೆ ಸದರಿ ಸಮಿತಿಗೆ ಯಾವುದೇ ಕಾಲಮಿತಿಯನ್ನು ನಿಗದಿಪಡಿಸಿಲ್ಲ. ಅಂದ್ರೆ ಯಾವಾಗಾದ್ರೂ ನೀವು ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನಂತ ಇಲ್ಲ. ಓಕೆನಾ, ಆಲ್ರೆಡಿ ಸಮಿತಿನ ರಚನೆ ಮಾಡಿದೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಓಕೆನಾ, ಸೊ ಒಟ್ಟಾರೆ ಕಾದು ನೋಡ್ಬೇಕು ಯಾವ ರೀತಿ ಸರ್ಕಾರ ಇದ್ರ ಬಗ್ಗೆ ತಗೊಳುತ್ತೆ, ಅಥವಾ ಬಜೆಟ್ ಅಲ್ಲಿ ಏನಾದ್ರೂ ಮೆನ್ಷನ್ ಮಾಡ್ತಾರಾ, ಮಾಡಲ್ವಾ, ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸರ್ಕಾರಿ ನೌಕರರು ಯಾವ ರೀತಿ ಕ್ರಮ ತಗೊಂತಾರೆ, ಇದನ್ನ ತಗೊಂಡು ಈ ಏನಾದ್ರೂ ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಓಕೆನಾ ಹಳೆ ಪಿಂಚಣಿ ಯೋಜನೆ ತಂದ್ರೆ ಸರ್ಕಾರಿ ನೌಕರರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಒಪ್ಕೋತೀನಿ. ಆದ್ರೆ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಬೀಳುತ್ತೆ. ಯಾಕಂದ್ರೆ ಇವಾಗಿರೋ ಒಂದು NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅದು ಏನಿದೆ ಇದು ಶೇರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಇಲ್ಲೇನಾಗುತ್ತೆ, ಕಂಪ್ಲೀಟ್ ಇಟ್ ಪರ್ಸೆಂಟೇಜ್ ಆಫ್ ಹಣ ಗೌರ್ಮೆಂಟ್ ಇಂದ ಕೊಡಬೇಕು ಅಂದಾಗ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಓಕೆನಾ, ಸೊ ಕಾದು ನೋಡಬೇಕು ಸರ್ಕಾರ ಯಾವ ರೀತಿ ಕ್ರಮ ತಗೊಳುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಸರ್ಕಾರ ಎಲ್ಲಾ ಒಂದು ಯೋಜನೆಗಳನ್ನ ಅಂದ್ರೆ ಗ್ಯಾರಂಟಿಗಳನ್ನ ಈಡೇರಿಸಿದೆ, ಈ ಒಂದು ಗ್ಯಾರಂಟಿನ ಬಿಟ್ಟು ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅಥವಾ ಸರ್ಕಾರ ಎಲ್ಲಾ ಒಂದು ನಿಭಾಯಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆಯಾ ಅಂತ ಅನ್ಸುತ್ತಾ? ಸೊ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.